ಸಾಕು ನಾಯಿ ಕಚ್ಚುವುದರಿಂದ ಗುರುಬಲ ಕಡಿಮೆ ಆಗುತ್ತಾ? ತುಂಬ ಜನ ಬೀದಿ ನಾಯಿ ಕಚ್ಚಿದ್ರೆ ಹಿಂದಿನ ಕಾಲದಲ್ಲಿ ವ್ಯಾಕ್ಸಿನೇಷನ್ ಇರಲಿಲ್ಲ. ಯಾವುದೇ ನಾಯಿಗಳು ತುಂಬ ಪ್ರೀತಿಸ್ತವೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲ್ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಅವ್ರದ್ದು ಆಡಿಯೋ ಕೂಡ ಹಾಕ್ತೀನಿ. ಸಾಕು ನಾಯಿ ಕಚ್ಚುವುದರಿಂದ ಗುರುಬಲ ಕಡಿಮೆ ಆಗುತ್ತಾ? ತುಂಬ ಜನ ಎದುರಿಸ್ತಾ ಇದ್ದಾರಂತೆ, ಅವರೇ ಸಾಕಿದ ನಾಯಿ ಕಚ್ಚಿದೆ. ಹಿಂದಿನ ಕಾಲದಲ್ಲಿ ಎದುರಿಸ್ತಾ ಇದ್ರು, ನಾಯಿ ಕಚ್ಚಿದ್ರೆ ಶನಿ ದೋಷ. ಶನಿ ಅಂದ್ರೆ ಗೊತ್ತಲ್ಲ ನಿಮಗೆ, ತುಂಬ ಕೆಟ್ಟದಾಗ್ಬಿಡುತ್ತೆ. ಅದು ಕರೆಕ್ಟು. ಯಾಕೆ ಅಂದರೆ, ಯಾವ ಶನಿ ಅಂದರೆ, ಬೀದಿ ನಾಯಿ ಕಚ್ಚಿದ್ರೆ ಹಿಂದಿನ ಕಾಲದಲ್ಲಿ ವ್ಯಾಕ್ಸಿನೇಷನ್ ಇರಲಿಲ್ಲ. ಆವಾಗ ರೇಬಿಸ್ ಕಾಯಿಲೆ ಬರ್ತಾಯಿತ್ತು. ಹುಚ್ಚು ನಾಯಿ ಕಚ್ಬಿಟ್ರದ್ದು ಗ್ಯಾರಂಟಿ ರೇಬಿಸ್ ಕಾಯಿಲೆ ಬರ್ತಾಯಿತ್ತು. ಟ್ರೀಟ್ಮೆಂಟ್ ಇರಲಿಲ್ಲ. ಅದಕ್ಕೆ ನಾಯಿ ಕೈಲಿ ಕಚ್ಚಿಸ್ಕೋಬೇಡಿ ಅಂತ ಹಿರಿಯವರು ಹೇಳ್ತಾಯಿದ್ರು, ಹುಷಾರಾಗಿರಿ, ನಾಯಿ ಹತ್ರ ಹೋಗಬೇಡಿ ಅಂತ. ಈಗ ಮನೇಲಿ ಸಾಕಿರತಕ್ಕಂಥ ನಾಯಿ ಕಚ್ಚಿದಾಗ ಗುರುಬಲ ಕಡಿಮೆ ಆಗುತ್ತೆ ಅಂತ ಎದುರಿಸಿದ್ದಾರೆ. ಮನೆಯಲ್ಲಿರ್ತಕ್ಕಂಥ ಸಾಕು ನಾಯಿ ಕಚ್ಚಬೇಕಾದರೆ ಕಾರಣ ಏನು? ಯಾಕೆಂದರೆ ಯಾವುದೇ ನಾಯಿಗಳು ತುಂಬ ಪ್ರೀತಿಸ್ತವೆ, ಯಾವುದೇ ವೆರೈಟೀಸ್ ಆಗಲಿ. ನಾವು ಹೇಗೆ ಅದನ್ನು ಕೇರಾಗಿ ನೋಡ್ಕೋತೀವಿ ಅನ್ನೋದ ಮೇಲೆ ನಾವು 50% ಪ್ರೀತಿ ಕೊಟ್ಟರೆ 100% ಪ್ರೀತಿ ಕೊಡ್ತವೆ. ಪ್ರೀತಿಯಲ್ಲಿ ವ್ಯತ್ಯಾಸವಾದಾಗ, ನಾಯಿಯ ಮನಸ್ಸಿನಲ್ಲಿ ಭಯ ಉಂಟಾದಾಗ, ಇನ್ಸೆಕ್ಯೂರಿಟಿ ಫೀಲಿಂಗ್ ಬಂದಾಗ ಅವು ಆರಗಂಟಾಗಿ ಆಡ್ತವೆ, ಅಥವಾ ಯಾವುದಾದ್ರೂ ಕಾಯಿಲೆ ಬಂದಾಗ ಆ ರೀತಿ ಆಡ್ತವೆ. ಆದರೆ ಇಲ್ಲೊಂದು ಸತ್ಯ ಇದೆ, ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಗೆ ಯಾರು ಪ್ರಶ್ನೆ ಕೇಳಿದಾರೋ ಅವರು ನಾಯಿಯನ್ನು ಮೊದಲು ಮನೆ ಒಳಗೆ ಇಟ್ಕೊಂಡಿದ್ರು, ಈಗ ಕಾರ್ ಗ್ಯಾರೇಜಲ್ಲಿ ಇಟ್ಟಿದ್ದಾರೆ. ಸಿಂಪಲ್. ಅದಕ್ಕೆ ಕೋಪ ಬಂದಿದೆ, ಕೋಪದಿಂದ ಮಗನಿಗೂ ಕಚ್ಚಿದೆ, ಅಮ್ಮನಿಗೂ ಕಚ್ಚಿದೆ. ಇದು ಸಹಜವಾದ ಪ್ರಕ್ರಿಯೆ. ಆದರೆ ಬೇರೆ ಬೇರೆ ರಿಲೇಟಿವ್ಸ್ ಎಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ನಾಯಿ ಕಚ್ಚಿದ್ರೆ ಗುರುಬಲ ಕಡಿಮೆ ಆಗುತ್ತೆ. ಅಲ್ಲ, ಈ ನಾಯಿನ ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ರು, ಈಗ ಮನೇಲಿ ಕೆಲವಾರು ಸಮಸ್ಯೆಗಳಿಂದ ಅವರೇನು ಮಾಡಿದ್ದಾರೆ, ಕಾರ್ ಶೆಡ್ಡಲ್ಲಿ ಕಟ್ತಾ ಇದ್ದಾರೆ. ಅದು ಮೂಲ ಕಾರಣ. ಆದರೆ ಈ ಮನಸ್ಸಿನಲ್ಲಿ ಯಾವ ರೀತಿಯಾದ ಭಯ ಉಂಟು ಮಾಡ್ತಾರೆ ಅಂದರೆ, ಯಾವಾಗ ಹಿಂದಿನ ಕಾಲದಲ್ಲಿ ನಾಯಿಗಳು ಕಚ್ಚಿದಾಗ, ಅವರಿಗೆ ಹುಚ್ಚು ನಾಯಿ ಕಚ್ಚಿದಾಗ ಸಾಯ್ತಾ ಇದ್ರು, ಕಾಯಿಲೆ ಬರ್ತಾ ಇದ್ರು, ಅದಕ್ಕೋಸ್ಕರ ಅದೊಂದು ರೂಢಿ ಮಾತಾಗಿದೆ. ನಾಯಿ ಕಚ್ಚಿದರೆ, ಈಗಲೂ ಕೂಡ ಬೀದಿ ನಾಯಿ ಕಚ್ಚಿದ್ರೆ ಇಮ್ಮಿಡಿಯೇಟಾಗಿ ನೀವು ಇಂಜೆಕ್ಷನ್ ತಗೋಬೇಕು. ವ್ಯಾಕ್ಸಿನೇಷನ್ ಮಾಡಿಲ್ಲ ಅಂದರೆ, ಮನೆ ನಾಯಿ ಕಚ್ಚಿದ್ರೂ ಕೂಡ ಇಂಜೆಕ್ಷನ್ ತಗೋಬೇಕು. ವ್ಯಾಕ್ಸಿನೇಷನ್ ಮಾಡಿಲ್ಲ ಅಂದರೆ, ಅದೆಲ್ಲ ಕರೆಕ್ಟಾಗಿ ನೋಡ್ಕೊಂಡಿದ್ರೆ ನೋ ಪ್ರಾಬ್ಲಮ್. ಬೀದಿನಲ್ಲೆಲ್ಲ ಮಾಡ್ತಾರಾ? ಮಾಡಲ್ಲ. ಸೊ ಅದಕ್ಕೆ ಶನಿ ದೋಷ ಬರುತ್ತೆ, ಅದಕ್ಕೆ ಗುರುಬಲ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ? ಸಮಸ್ಯೆಗಳು ಉಂಟಾಗುತ್ತೆ. ಇದು ಒಂದು ರೀತಿಯಾದ ವಿಶ್ಲೇಷಣೆ. ಆದರೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಗೂ ಮನಸ್ಸಿನಲ್ಲಿ ಒಂದು ರೀತಿಯಾದ ಫೋಬಿಯಾ ಅಂತ ಕರಿತೀವಿ, ಒಂದು ಭಯ ಇರುತ್ತೆ. ಕೆಲವರಿಗೆ ಜಿರ್ಲೆ ಕಂಡ್ರೆ ಭಯ, ಕೆಲವರಿಗೆ ಹಲ್ಲಿ ಕಂಡ್ರೆ ಭಯ, ಕೆಲವರಿಗೆ ಯಾವುದು ಪ್ರಾಣಿಗಳ ಹತ್ರ ಬಂದರೆ ಭಯ, ಈ ರೀತಿ ಕೆಲವರು ನೀರು ಕಂಡ್ರೆ ಭಯ, ಬೆಂಕಿ ಕಂಡ್ರೆ ಭಯ. ಈ ರೀತಿಯಾದ ಭಯ ಕೆಲವರಲ್ಲಿರುತ್ತೆ, ಎಲ್ಲರಿಗೂ ಅದು ಇರೋದಿಲ್ಲ. ಯಾವ ರೀತಿಯಾದ ಫೋಬಿಯಾ ಭಯ ಇರುತ್ತೋ ಆ ಥರದವರಿಗೆ, ಸಪೋಸ್ ನಾಯಿ ಫೋಬಿಯಾ ಅಥವಾ ಇನ್ನೊಂದು ಯಾವುದೋ ಒಂದು ಫೋಬಿಯಾ ಇರ್ತಕ್ಕಂಥವ್ರು, ಯಾರಿಗೆ ಆ ರೀತಿಯಾದ ಭಯ ಇರುತ್ತೋ ಆಗ ಆ ಪ್ರಾಣಿಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಇವರಿಗೆ ಜಾಸ್ತಿ ಆಗಿಬಿಡುತ್ತೆ. ಬೇರೆಯವರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಒಂದು ಸರಳವಾದ ಚಿಂತನೆಯನ್ನು ನೀವು ಜೀವನದಲ್ಲಿ ಮಾಡಿ. ಯಾಕೆ ಅಂದರೆ, ನಿಮಗೆ ಆ ಕಾಲದಲ್ಲಿ ಏನೇನು ಘಟನೆಗಳು ನಡೆಯುತ್ತೋ ಅದು ಸೀಮಿತವಾದ ಪರಿಧಿಯಲ್ಲಿ ನಡೆಯುವ ಆಕಸ್ಮಿಕ ಘಟನೆಗಳು. ದೇವರು ನಿಂತ್ಕೊಂಡು, ಗುರುಗಳು ನಿಂತ್ಕೊಂಡು, ಶನಿ ನಿಂತ್ಕೊಂಡು, ಯಾವುದೋ ನಿಂತ್ಕೊಂಡು ನಿಮಗೆ ಕಚ್ಸಲ್ಲ. ದೇವರು ಏನಾದರೂ ನೀನು ಕೆಟ್ಟದ್ದು ಮಾಡಬೇಕು ಅಂದರೆ ಅವನ ಪಾಡ್ಗೆ ಅವ್ನು ಮಾಡ್ಕೊಂಡು ಹೋಗ್ತಾನೆ. ನೀನು ಕೇಳ್ಬಿಟ್ಟು ಏನು ಮಾಡೋದಿಲ್ಲ. ಜೋರಾಗಿ ಮಳೆ ಬಂದು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬೇಕು ಅಂದರೆ ಆ ಸ್ಥಳದಲ್ಲಿ ಪ್ರವಾಹ ಬಂದಿರುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವ ಪೂಜೆ ಪುನಸ್ಕಾರಗಳು ಇಲ್ಲ. ಮಳೆ ಬಂದರೆ ಬಂದೇ ಬರುತ್ತೆ. ಬಂದಾಗ ಅಲ್ಲಿ ಪ್ರವಾಹ ಜಾಸ್ತಿ ಆದರೆ ಅದಕ್ಕೆ ಸಿಲ್ಕೊಂಡ್ರೆ ಅವನು ಕೊಚ್ಕೊಂಡು ಹೋಗ್ತಾನೆ. ಸೊ ನಿನ್ನನ್ನು ಕೊಚ್ಕೊಂಡು ಹೋಗೋಕ್ಕೋಸ್ಕರ ಮಳೆ ಬರೋದಿಲ್ಲ.
ಸೊ ಪ್ರಕೃತಿಲಿ ಆಗತಕ್ಕಂಥ ವಿದ್ಯಮಾನಗಳು ಬರೀ ಭೂಮಿ ಮೇಲೆ ಈ ಮಳೆಯಿಂದನೇ ಈ ರೀತಿ ಆದರೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಎಲ್ಲೋ ಇರ್ತಕ್ಕಂಥ ಶನಿ ಗ್ರಹ, ಎಲ್ಲೋ ಇರ್ತಕ್ಕಂಥ ಮಂಗಳ ಗ್ರಹ ಬಂದ್ಬಿಟ್ಟು ನಾಯಿ ಕಚ್ಚಿದೆ, ಓಕೆ, ಈಗ ಅವ್ನಿಗೆ ಹೋಗಿ ಪ್ರಾಬ್ಲಮ್ ಕೊಡೋಣ ಅಂತ ಅದು ಎಫೆಕ್ಟ್ ಮಾಡಲ್ಲ. ಸೊ ಎಲ್ಲ ಗ್ರಹಗಳ ಎಫೆಕ್ಟು ಈ ಮನಸ್ಸಿನಲ್ಲಿದೆ. ಸೊ ಬ್ರಹ್ಮಾಂಡದಿಂದ ಈ ದೇಹ ಆಗಿದೆ. ದಿಸ್ ಇಸ್ ಕಾಲ್ಡ್ ಪಿಂಡಾಂಡ. ಪ್ರಕೃತಿಯಿಂದ, ಪಂಚಭೂತಗಳಿಂದ, ಎಲ್ಲ ಗ್ರಹಗಳ ಏನೇನು ಪ್ರಭಾವ ಭೂಮಿ ಮೇಲೆ ಬೀರುತ್ತೋ ಅದರಿಂದ ಆಗಿರತಕ್ಕಂಥ ಈ ದೇಹ. ಸೊ ಇಲ್ಲಿ ಪ್ರಕೃತಿ ಧರ್ಮದ ಅನುಸಾರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಏನೋ ಸಡನ್ನಾಗೆ ಗುರುಗ್ರಹ ಕಾಯ್ಕೊಂಡು ನೀನು ನಾಯಿ ಕಚ್ಚಿದ ಮೇಲೆ ಬಂದು ನೀನು ಕೆಟ್ಟದ್ದು ಮಾಡಲ್ಲ. ಅದು ಮೌಢ್ಯ, ಮೂಢನಂಬಿಕೆ, ಅಜ್ಞಾನ, ಹಿಂದಿನ ಕಾಲದಿಂದಲೂ ನಡೆದುಕೊಂಡು ನಂಬಿಕೆಯ ಆಧಾರದ ಮೇಲೆ ನಡೆದುಕೊಂಡು ಬಂದಿರತಕ್ಕಂಥ ಮೌಢ್ಯಗಳು. ನಾಯಿನೇ ಕಚ್ಚಲಿ, ಯಾವುದೇ ಪ್ರಾಣಿಗಳೇ ಕಚ್ಚಲಿ, ಸಮಸ್ಯೆನೇ. ವ್ಯಾಕ್ಸಿನೇಷನ್ ಆಗಿಲ್ಲ ಅಂದರೆ ಇವನ್ ಮನುಷ್ಯ ಕಚ್ಚಿದ್ರೂ ಸಮಸ್ಯೆನೇ. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಒಂದು ಸರಳವಾದ ಸೂತ್ರಗಳನ್ನು ನಿಮ್ಗೆ ಕೊಡ್ತೀನಿ ನೋಡ್ರಪ್ಪ. ನೀವು ಯಾವುದನ್ನು ತಿಳ್ಕೊಂಡಿಲ್ಲ ಅಂದರೆ ಗ್ರಹಗತಿಗಳ ಬಗ್ಗೆ, ಆ ದೇವ್ರ ಬಗ್ಗೆ, ಮೌಢ್ಯಗಳ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ಅಂದರೆ ನಿಮ್ಗೆ ಯಾವುದೂ ಸಮಸ್ಯೆನೇ ಇಲ್ಲ. ನಾಯಿ ಕಚ್ತಾ ಅವಸ್ಥೆ ಆಗ್ತಾ ನಿನ್ಪಾಡು ನಿನ್ಗೆ ಹೋಗ್ತೀನಿ. ಹೆಚ್ಚಿಗೆ ಜ್ಯೋತಿಷ್ಯವನ್ನು ತಿಳ್ಕೊಳ್ಳೋದು ಕೂಡ ತಪ್ಪು. ಯಾಕೆಂದರೆ ಜ್ಯೋತಿಷ್ಯವನ್ನು ಹೇಳ್ಕೊಡ್ತಕ್ಕಂಥವ್ರು ಪರ್ಫೆಕ್ಟಾಗಿ ಇರಲ್ಲ. ಅದೊಂದು ಖಗೋಳ ಶಾಸ್ತ್ರ, ಅದು ಫಲ ಜ್ಯೋತಿಷ್ಯ ಅಲ್ಲ. ಸೊ ಹಣದ ಆಸೆಗೋಸ್ಕರ ಜ್ಯೋತಿಷಿಗಳು ಸುಳ್ಳು ಹೇಳ್ಕೊಂಡು ಆ ಪೂಜೆ ಈ ಪೂಜೆಯಿಂದ ಮಾಡಿಸ್ಕೊಂಡು ಹಣ ಮಾಡೋಕ್ಕೆ ನಿಮಗೆ ಭಯ ಹುಟ್ಟಿಸ್ತಾರೆ. ಸೊ ಎಲ್ಲ ಶಾಸ್ತ್ರಗಳು, ಹೆಚ್ಚಿಗೆ ಪೂಜೆಗಳು, ನಂಬಿಕೆಗಳು ಎಲ್ಲವೂ ನಿಂತಿರೋದು ಮನುಷ್ಯನ ಭಯದ ಮೇಲೆ. ಮನುಷ್ಯ ಭಯಮುಕ್ತನಾಗಬೇಕು ಅಂದರೆ ಸೊ ಸೃಷ್ಟಿಯನ್ನು ಸ್ವೀಕಾರ ಮಾಡಬೇಕು. ನಾವು ಈ ಸೃಷ್ಟಿ ರಹಸ್ಯ ಅರ್ಥ ಮಾಡ್ಕೋಬೇಕು. ಪಂಚಭೂತಗಳ ದೇಹ ಆಗಿದೆ. ಮನಸ್ಸಿನಿರ್ತಕ್ಕಂಥ ಒತ್ತಡವನ್ನು ಖಾಲಿ ಮಾಡಿ, ಮನಸ್ಸನ್ನು ಖಾಲಿ ಮಾಡಿ ಶಾಂತವಾಗಿದ್ದಾಗ ನನಗೇನು ಗೊತ್ತಿಲ್ಲಪ್ಪ, ನಂದೇನು ಇಲ್ಲ, ನಂದು ಸೀಮಿತವಾದ ಜ್ಞಾನ, ನಂದು ಸೀಮಿತವಾದ ಬುದ್ಧಿ ಮತ್ತು ಬದುಕು ಅನ್ನೋದು ಅರ್ಥ ಮಾಡ್ಕೊಂಡ್ಬಿಟ್ರೆ, ಆ ಕ್ಷಣ ಬದುಕುವ ಕಲೆಯನ್ನು ಕಲ್ತ್ರೆ ಸಾಕು, ಯಾವ ಗ್ರಹಗತಿ ಎಫೆಕ್ಟು ನಿಮ್ಮೇಲೆ ಆಗಲ್ಲ. ಮನಸ್ಸು ಖಾಲಿ ಮಾಡಿ ಆ ಖಾಲಿಯ ಸ್ಥಳಕ್ಕೆ ಸಚ್ಚಿದಾನಂದ ಸ್ವರೂಪನಾದ ಶಕ್ತಿ ಬರುತ್ತೆ. ನಿಮಗೆ ಆನಂದದ ಸ್ವರೂಪ ನೀವು ಆಗ್ತೀರಿ. ಯಾವ ಮನಸ್ಸಿನಲ್ಲಿ ಆನಂದ ಇರುತ್ತೋ ಅಲ್ಲಿ ಭಯ ಇರಲ್ಲ. ಯಾವ ಮನಸ್ಸಿನಲ್ಲಿ ಆನಂದ ಇರುತ್ತೋ ಅಲ್ಲಿ ಆಸೆಗಳಿರೋದಿಲ್ಲ. ಆಸೆ ದುರಾಸೆಗಳಿಂದ ನಮ್ಮಲ್ಲಿ ರಾಗ ದ್ವೇಷಗಳು ಉಂಟಾಗಿ ಕೋಪದಿಂದ ದೇಹ ಬಳಲುತ್ತೆ. ನಾವು ಬೇರೆಯವ್ರಿಗೆ ಶಾಪ ಆಗ್ತಾವರು ಕೂಡ ನಮ್ಮ ದೇಹ ಬಳಲ್ತಾ ಇರುತ್ತೆ. ಈ ಎಲ್ಲ ಚಿಂತನೆ ಅಡಿಯಲ್ಲಿ ಮನಸ್ಸನ್ನು ಖಾಲಿ ಮಾಡೋದನ್ನು ಕಲಿಯಿರಿ. ಜೊತೆಗೆ ಸಾಕು ಪ್ರಾಣಿಗಳನ್ನು ಪ್ರೀತಿಸಿ. ನಾವು 50% ಪ್ರೀತಿಸಿದ್ರೆ ಅವು ನಮ್ಮನ್ನು 100% ಪ್ರೀತಿಸ್ತವೆ. ಮನುಷ್ಯನಷ್ಟು ಬುದ್ಧಿ ಅವಕ್ಕಿಲ್ಲ. ಮೋಸ, ವಂಚನೆ, ದ್ರೋಹ ಮಾಡೋಕ್ಕೆ ಅವಾಗ ಅಷ್ಟೊಂದು ಬುದ್ಧಿ ಇಲ್ಲ. ಈ ಮನುಷ್ಯ ಬುದ್ಧಿವಂತನಾಗಿ ಮಾಡಬಾರ್ದಲ್ಲ, ಮಾಡ್ತಾ ಇದ್ದಾನೆ. ಅರ್ಥ ಆಗ್ತಿದೆಯಾ? ಇನ್ನೊಂದು ಸತ್ಯ ನೀವು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಸಾಕು ಪ್ರಾಣಿಯನ್ನು ಸಾಕುವಾಗ ಯೋಚಿಸಿ ಸಾಕಬೇಕು. ನಾವು ಆ್ಯಕ್ಚುಲಿ ತುಂಬ ಜನ ವೆಟರ್ನರಿ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಬೇಕು ಯಾವುದೇ ನಾಯಿನ ಸಾಕಬೇಕಾದ್ರೆ. ಕೆಲವು ಬ್ರೀಡ್ಗಳು ತುಂಬ ಆ್ಯರಗೆಂಟ್ ಬ್ರೀಡ್ ಇರ್ತವೆ. ಸೊ ನಮ್ಮ ಪರಿಸರಕ್ಕೆ ನಮಗೆ ಯಾವುದು ಹೊಂದ್ಕೊಳ್ಳುತ್ತೆ ಅಂತ ಕನ್ಸಲ್ಟ್ ಮಾಡಿ ನಾಯಿ ಮರಿ ತಗೋಬೇಕು. ಯಾರೋ ನಾಯಿ ಮರಿ ಕೊಟ್ಟರು ಅಂದ್ಬಿಟ್ಟು ನಾಯಿ ಮರಿ ತಂದುಬಿಡೋದು, ಮನೆ ಸಾಕ್ಬಿಡೋದು, ಆ ಸರಿಯಾಗಿ ನೋಡ್ಕೊಳ್ಳೋದು, ಅದು ಆರೋಗ್ಯ ಆಗುತ್ತೆ, ತುಂಬ ಸಮಸ್ಯೆಗಳು ಉಂಟಾಗ್ತವೆ. ಮತ್ತು ಕೆಲವು ತುಂಬ ಚಿಕ್ಕ ನಾಯಿಗಳಿರ್ತವೆ, ಅವು ತುಂಬ ಪ್ರೀತಿ ಬೇಕಾಗುತ್ತೆ, ತುಂಬ ಕೇರ್ ಬೇಕಾಗುತ್ತೆ. ಹೀಗೆಲ್ಲ ಅನಲೈಸ್ ಮಾಡಿ ಸಾಕು ಪ್ರಾಣಿಗಳನ್ನು ಸಾಕಬೇಕು. ಅದು ಕೂಡ ಒಂದು ಕಲೆ. ಸೊ ನೆನಪಿಟ್ಕೊಳ್ಳಿ, ತುಂಬ ಸರಳ. ಮನಸ್ಸು ಖಾಲಿ ಆದಾಗ ನೆಮ್ಮದಿಯಲ್ಲಿರುತ್ತೆ. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ. ಆ ಆಡಿಯೋ ಕೇಳಿ, ಈಗ ಗೊತ್ತಾಗುತ್ತೆ ನಿಮಗೆ. ಹಲೋ ಹೇಳಿ ಮೇಡಮ್. ನಮಸ್ತೆ. ನಮಸ್ಕಾರ. ನಾವು ಇಲ್ಲಿ ಪದ್ಮನಾಭ ನಗರಿಂದಾನೇ ಮಾತಾಡ್ತಿರೋದು. ಈಗ ಬನಶಂಕರಿ 6th ಸ್ಟೇಜಿಗೆ ಶಿಫ್ಟ್ ಆಗಿದ್ದೀವಿ ನಾವು. ನಾನ್ ನಿಮ್ಮ ಇದು ಪ್ರೋಗ್ರಾಮ್ ಎಲ್ಲ ನೋಡಕ್ ಬರ್ತಿದ್ದೆ. ನಂದೊಂದು ಕ್ವಶನ್ ಇತ್ತು, ನಿಮ್ಮನ್ನ ಕೇಳ್ಬೋದಿತ್ತ ಅಂತ, ಅದಕ್ಕೆ ಕಾಲ್ ಮಾಡಿದೆ. ಹೇಳಿ ಮೇಡಮ್. 2 ನಿಮಿಷ ಮಾತಾಡ್ಬೋದಾ? ಬಿಡುವಿದ್ದೀರಾ ನೀವು? ಹೇಳಿ. ನಾವು ಒಂದು ನಾಯಿನ್ ಸಾಕಿದೀವಿ ಮನೇಲಿ.
ಅದು ಪುಟ್ಟ ಮಗುವಿಂದನೂ ಒಂದು 1 ಮಂತ್ ಮಗು ಇದರಿಂದಾನೇ ತಂದು ಸಾಕಿದ್ದು. ನನ್ಗೆ ನಾಯಿ ಕಂಡ್ರೆ ಇಷ್ಟ ಇಲ್ಲ, ಇರೋದನ್ನ ನಾನು ಹೇಳ್ತೀನಿ, ನಾನು ಮುಚ್ಚಿಟ್ಕೊಳ್ಳೋದಿಲ್ಲ ಇಲ್ಲ. ನನ್ ಮಕ್ಳಿಗೆ ಇಷ್ಟ ಅನ್ಬಿಟ್ಟು ತಂದು ಸಾಕಿದ್ದು ಅದನ್ನ. ಅದೇನಾಯ್ತು, ಸ್ಟಾರ್ಟಿಂಗ್ ಅಲ್ಲಿ ಹಚ್ಕೊಂಡ್ಬಿಟ್ರು ಚೆನ್ನಾಗಿ. ಈಗ ಅದು ಒಂದೊಂದ್ಸತಿ ನನ್ ಮಗನ್ನ ಕಚ್ಬಿಟ್ಟಿತ್ತು. ಈಗ ಲಾಸ್ಟ್ ಈಗ ಅದು ಮನೆ ಒಳಗೆ ಬೆಳೆಸಿದ್ವಿ ನಾವ್ ಅದನ್ನ. ಈಗ ಡ್ಯೂಪ್ಲೆಕ್ಸ್ ಆಗಿರೋದ್ರಿಂದ ಮನೆ ಏನ್ ಮಾಡಿದ್ವಿ, ಕಾರ್ ಪಾರ್ಕಿಂಗ್ ಅಲ್ಲಿ ಅದನ್ನ ಬಿಟ್ಬಿಟ್ಟಿದೀವಿ. ಅಂದ್ರೆ ಯಾವತ್ತು ಕಟ್ಟಾಕಿದಿಲ್ಲ, ಈಗ್ಲೂ ಕಟ್ಟಾಕಿಲ್ಲ ನಾವ್ ಅದನ್ನ. ಮನೆ ಹೊರಗಡೆ ಇದೆ ಅದು ಪಾರ್ಕಿಂಗ್ ಅಲ್ಲಿ. ಅದೇನಾಯ್ತು, ಈಗ ಒಂದು 2 days ಬ್ಯಾಕ್ ನನ್ ಮಗ ಮಾತಾಡ್ಸಕ್ ಹೋದ, ಕಚ್ಬಿಡ್ತು ಅವನಿಗೆ. ಲಾಸ್ಟ್ ಸ್ಯಾಟರ್ಡೆ ನಾನು ಪಾರ್ಕಿಂಗ್ ಇಂದ ಗಾಡಿ ತೆಗಿಯಕ್ಕೋ, ನನ್ ಮಗಳು ಗಾಡಿ ತೆಗಿಯಕ್ ಹೋದ್ಲು, ನಾನು ಹಿಡ್ಕೊಳಕ್ ಹೋದೆ, ನನಗೂ ಕಚ್ಬಿಡ್ತದು. ಅದ್ ಯಾವ್ದ್ ರೀತಿ ಕಚ್ಚಿದೆ ಅಂದ್ರೆ ಡೀಪ್ ಆಗಿ ಕಚ್ಬಿಟ್ಟಿದೆ ನನ್ಗದು. ನನ್ ಮಗನ್ಗೂ ಹಂಗೆ ಕಚ್ಚಿದೆ, ನನ್ಗೂ ಹಾಗೆ ಕಚ್ಚಿದೆ. ಅದು ನಮ್ಮನೆಲ್ಲ ಏನ್ ಹೇಳ್ತಿದ್ದಾರೆ, ನಾನು ಅದನ್ನ ಪಾಸಿಟಿವ್ ಆಗೇ ತಗೊಂಡಿದ್ದೀನಿ ಸರ್. ಏನೋ ನನ್ನಲ್ಲಿ ನೆಗೆಟಿವ್ ಇತ್ತೇನೋ, ಅದ್ ಕಚ್ಚಿದ್ಮೇಲೆ ಅದು ಹೋಯ್ತು ಬಿಡು ಅಂದ್ಬಿಟ್ಟು ನಾನು ಅದನ್ನ ಪಾಸಿಟಿವ್ ಆಗೇ ತಗೊಂಡೆ. ಆದ್ರೆ ನಮ್ಮನೆ ಎಲ್ಲಾರು ಶನಿವಾರ ನಾಯಿ ಕಚ್ಬಾರ್ದು, ಗುರುಬಲ ಇರಲ್ಲ, ಹಾಗೆ ಹೀಗೆ, ಅದನ್ನ ಫಸ್ಟ್ ತಗೊಂಡೋಗ್ ಬಿಡ್ರಿ ಆಚೆಗೆ, ಅದು ನಿಮಗ್ ಬಂದ್ಮೇಲೆ ನಿಮ್ಗೆ ಇಲ್ದೇ ಇರೋದೆಲ್ಲ ಪ್ರಾಬ್ಲಮ್ ಶುರುವಾಗಿದೆ, ಹಾಗೆ ಹೀಗೆ ಅಂತ ಮಾತಾಡ್ತಾನೇ ಇದಾರೆ ಮನೇಲಿ ಎಲ್ಲಾರುನು. ಅದಕ್ಕೆ ನಿಮ್ಮ ಹತ್ರ ಒಂದ್ಸತಿ ಮಾತಾಡಿ ನೋಡೋಣ ಅನ್ಬಿಟ್ಟು ಅದಕ್ಕೆ ನಾನು ಕಾಲ್ ಮಾಡಿದೆ. ಅದಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಕೊಡ್ಸಿದ್ದೀರಾ? ಅದಕ್ಕೆಲ್ಲ ಸರ್ ಮಗು ತರ ಅದು. ನಾವು ಹೆಂಗೆ ನಮ್ಮನೇಲಿ ಮಗು ತರ ನೋಡ್ಕೊಳ್ತೀವೋ ಹಾಗೇ ನೋಡ್ಕೊಳ್ಳೋದು. ಇವತ್ತಿಗೂ ಅದನ್ನ ಹಾಗೆ ನೋಡ್ಕೊಳ್ಳೋದು. ಅದಕ್ಕೂ ವ್ಯಾಕ್ಸಿನ್ ಆಯ್ತು, ನಾನು ತಗೋತಾ ಇದೀನಿ, ಎಲ್ಲ ಆಗಿದೆ. ಮಗು ತರನೇ ಅದ್ ಮಾಡಿರೋದು. ಅದಕ್ಕೆ ಏನಾಗಿದೆ ಅಂತಂದ್ರೆ ನಾವು ಒಳಗ್ ಬಿಟ್ಟಿಲ್ಲ ಅಂತ ಅದಕ್ಕೆ ಸಿಟ್ಟು ಬಂದ್ಬಿಟ್ಟಿದೆ. ಹೌದೌದು. ಅದೇ ನಾವು ಇಷ್ಟು ವರ್ಷ ಒಳಗೆ, ಅದಕ್ಕೆ ಈಗ 8 ವರ್ಷ ಇದೆ. 1 ತಿಂಗಳು ಮಗುವಿಂದಾನು 8 ವರ್ಷದವರೆಗೂ ಒಳಗೇ ಇತ್ತದು. ಈಗ ಒಂದು 20 ದಿನದಿಂದ ಆಚೆ ಇರೋದು ಪಾರ್ಕಿಂಗ್ ಅಲ್ಲಿ. ಅದು ಆ 20 ದಿವಸದಿಂದ ಅದಕ್ಕೊಂಥರ ನನ್ನನ್ನು ಒಳಗ್ ಬಿಟ್ಟಿಲ್ವಲ್ಲ ಅನ್ನೋ ಕೋಪಕ್ಕೆ ಏನ್ ಮಾಡಿದೆ, ನನ್ ಮಗನ್ಗೆ ಕಚ್ತು, ಈಗ ನನಗ್ ಕಚ್ಬಿಡ್ತದು. ನಮ್ಮ ಮನೇಲಿ ಎಲ್ಲಾರು ಅದ್ ನೀವ್ ಬಂದ್ಮೇಲೆ ನಿಮ್ಗದು ಇಲ್ದೇ ಇರೋ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ನಮ್ದೇನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದ್ ನೀವು ತಂದ್ಮೇಲೆ ನಿಮ್ಗೆ ಅದ್ ಪ್ರಾಬ್ಲಮ್ ಬಂದಿದ್ದು, ಹಾಗೆ ಹೀಗೆ, ಅದನ್ನ ಫಸ್ಟ್ ಬಿಡ್ರಿ, ನಾಯಿ ಕಚ್ಬಾರ್ದು, ಗುರುಬಲ ಇರಲ್ಲ, ಹಾಗೆ ಹೀಗೆ ಅಂತ ಅಷ್ಟು ಮನೇಲಿ ಗೊತ್ತಲ್ಲ ಸರ್, ಒಂದು ಅಂದ್ರೆ ಅಷ್ಟು ಮಾತಾಡ್ತಾರೆ. ನಮ್ಗೆ ಕಳ್ಸಕ್ ಆಚೆಗೆ ಇಷ್ಟ ಇಲ್ಲ. ಏನಕಂದ್ರೆ ಇವಾಗ ನಾವು ಎಲ್ಲಾರು ಕೊಟ್ರೆ ಅದಕ್ಕೆ ಕೊಟ್ಬಿಡ್ತಾರಂತೆ, ಇಂಜೆಕ್ಷನ್ ಕೊಟ್ಬಿಡೋದು ಅದೆಲ್ಲ ಮಾಡ್ಬಿಡ್ತಾರಂತೆ ಪಾಪ. ಇಷ್ಟು ವರ್ಷ ಸಾಕಿ ಮೂಕ್ ಪ್ರಾಣಿನ ಸಾಯಿಸೋದು ಅದು ಇಷ್ಟ ಆಗಲ್ಲ. ಅದು ಇರೋಷ್ಟು ದಿನ ಇತ್ಕೊಳ್ಳಿ ಮನೇಲಿ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದೀವಿ. ನಾವೇನ್ ಅದಕ್ಕೇನ್ ಇದ್ ಮಾಡಕ್ ಹೋಗಲ್ಲ, ಅದು ನಮ್ಗೇನ್ ತೊಂದ್ರೆ ಕೊಟ್ಟಿಲ್ಲ ಯಾವತ್ತು. ಈಗ ಮಾತ್ರ ಹಿಂಗ್ ಮಾಡ್ಬಿಟ್ಟಿದೆ ಅದ್ ನಮ್ಗೆ. ಅದಕ್ಕೆ ಏನು ಆತರ ನಾಯಿ ಕಚ್ಬಾರ್ದ ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ. ಇಲ್ಲ ಅವೆಲ್ಲ ಏನಿಲ್ಲ, ಸುಮ್ನಂಗ್ ಅಂತಾರೆ. ಏನಿನ್ ಕಾದ್ರೆ ಹೊರಗಡೆ ಎಲ್ಲ ಯಾವ್ದೋ ನಾಯಿ ಕಚ್ಬಿಟ್ರೆ ಶನಿ ಬಲ ಅನ್ನೋರು. ಯಾಕೆ ಅಂದ್ರೆ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿಸ್ತಿರ್ಲಿಲ್ಲ, ಕಚ್ಚಿದ್ರೆ ಹೆಲ್ತ್ ಇಶ್ಯೂಗಳಾಗ್ತಾ ಇತ್ತು, ಕೆಲವು ಸತ್ತೇ ಹೋಗ್ತಾ ಇದ್ರು, ಅದಕ್ಕೋಸ್ಕರ ಅನ್ನೋದು. ಬೇರೆ ಏನಕ್ಕಲ್ಲ. ಹಿಂದಿನ ಕಾಲದಲ್ಲಿ ಬೇಕಾಷ್ಟು ನಾಯಿಗಳು ಇರ್ತಾ ಇತ್ತು, ಅವಕ್ಕೆಲ್ಲ ಎಲ್ಲಿತ್ತು ವ್ಯಾಕ್ಸಿನೇಷನ್? ಹೌದೌದೌದು. ಏನು ಮಾಡ್ತಿರ್ಲಿಲ್ಲ, ಬೀದಿಲಿ ಇರ್ತಾ ಇತ್ತು. ಅದೇ ಬಂದು ಮನೇಲಿ ಇದ್ರೆ ಮನೇಲಿ ಅದನ್ನೇ ಸಾಕೋರು. ಅದೇನಾದ್ರು ಹೆಚ್ಚು ಕಡಿಮೆ ಕಚ್ಚಿದ್ರೆ ಸಮಸ್ಯೆ ಆಗೋದು, ಸತ್ತೇ ಹೋಗೋರು. ಹುಚ್ಚೆಲ್ಲ ಹಿಡಿದ್ಬೋದು, ಹುಚ್ಚ ನಾಯಿಗಳಂತ ಇರ್ತಾ ಇತ್ತು. ಇದನ್ನ ನೋಡಿ ಶನಿ ಅಂತ ಹೇಳೋರೆ ಹೊರ್ತು ಬೇರೆ ಏನು ಕಾರಣಕ್ಕಲ್ಲ. ಈ ನಾಯಿನ ನಿಮ್ ಮನೆ ಒಳಗ್ ಬಿಟ್ಕೊಳ್ಳಿ, ನೀಟಾಗಿ ಕ್ಲೀನ್ ಮಾಡಿ ಮನೆ ಒಳಗ್ ಬಿಟ್ಕೊಳ್ಳಿ. ಅಯ್ಯೋ, ನಾವು ತುಂಬಾ ನೀಟಾಗಿ ಇಟ್ಕೊಂಡಿದೀವಿ ನಾಯಿನ. ಅದು ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ, ಅದು ನಮ್ದು 20-30 ಸೈಟ್ ಅಲ್ಲಿ ಡೂಪ್ಲೆಕ್ಸ್ ಮನೆ ಇರೋದು. ಅದು ಹತ್ತಿ ಇಳಿಯಕ್ಕೆಲ್ಲ ಆಗಲ್ಲ ಅದಕ್ಕೆ, ಅದು ಪ್ರಾಬ್ಲಮ್. ಇನ್ನೊಂದೇನು ಅಂತಂದ್ರೆ ಅದು ತುಂಬಾ ಜಲ್ ಸುರ್ಸುತ್ತದು. ನಮ್ದು ಬಂದು ಸೈನ್ ಬರ್ನಾಡು ಬ್ರೀಡ್ ಅದು. ತುಂಬಾ ಇಷ್ಟು ವರ್ಷನೂ ಮನೆ ಒಳಗಡೆ ನನಗೂ ಕ್ಲೀನ್ ಮಾಡಿ 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 ಕೈ ನೋವು ಬಂದ್ಬಿಟ್ಟಿತ್ತು ನನಗೆ. ಈಗ ಹೇಗಿದ್ರು ಪಾರ್ಕಿಂಗ್ ಇದೆ, ನಮ್ದೇ ಓನ್ ಹೌಸ್. ಇಷ್ಟು ದಿನಾನು ರೆಂಟಲ್ಲೇ ಇದ್ದಿದ್ದು, ಹಾಗಾಗಿ ಬೇರೆ ಆಪ್ಷನ್ ಇಲ್ಲದೆ ಒಳಗಡೆನೆ ಇಟ್ಕೊಂಡಿದ್ವಿ. ಈಗ ಕೆಳಗಡೆ ಅದಕ್ಕೆ ಅಂತಾನೆ ಒಂದು ನೀಟಾಗಿ ಸೋಫಾ ಎಲ್ಲ ಹಾಕಿ ನೀಟಾಗಿ ಕ್ಲೀನ್ ಆಗಿ ಇಟ್ಟಿರ್ತೀವಿ ಅದನ್ನ. ಅದೆಲ್ಲ ನೀಟಾಗಿ ಕೆಳಗಡೆ ಪೆನಲ್ ಹಾಕಿ ಡೈಲಿ ತೊಳಿತೀವಿ. ಆಮೇಲೆ ಡೈಲಿ ಅದನ್ನ ವಾಕಿಂಗು, ಮಾಮೂಲಿ ಮನೆ ಒಳಗಡೆ ಹೆಂಗಿರುತ್ತೋ ಅದು ಅದೇ ರೀತಿನೇ ಮಾತಾಡ್ಸೋದೆಲ್ಲ ಮಾಡ್ತಿರ್ತೀವಿ. ಅದಕ್ಕೆ ಏನ್ ಸಿಟ್ಟು ಅಂತಂದ್ರೆ, ಅದು ಅದೇ ಮನೆ ಒಳಗಡೆ ಎಲ್ಲ ಗಲೀಜ್ ಇದು ಬಿಡ್ತಿಲ್ವಲ್ಲ ಅಂತ. ಆಮೇಲೆ ಬಂತು ಒಂದಿನ, ಅದೇ ಒಳಗಡೆ ಬಂದು ಅದೇ ಈಚೆ ಹೊಟ್ಟೋಗ್ಬಿಡ್ತು. ಮೆಟ್ಲೆಲ್ಲ ನೋಡ್ಬಿಟ್ಟು ಅದೇ ಆಚೆ ಹೊಟ್ಟೋಗ್ಬಿಡ್ತು. ಹಾಗಾಗಿ ಸರಿ, ಅದಕ್ಕೂ ಇಷ್ಟ ಆಗ್ಲಿಲ್ಲ ಮನೆ ಒಳಗಡೆ ಬರಕ್ಕೆ, ನಾವು ಸುಮ್ನೆ ಆಗ್ಬಿಟ್ವಿ. ಈಗ ನೋಡಿದ್ರೆ ಈಗ 2 days ಬ್ಯಾಕ್ ಈ ತರ ಮಾಡ್ಬಿಟ್ಟಿದೆ. ಕರ್ಕೊಂಡೋಗ್ ಬಿಟ್ಬಿಡಿ, ನಿಮ್ಗೆ ಅದ್ ಬಂದ್ಮೇಲೆ ದರಿದ್ರ ಬಂತು ಅಂತ. ಅದೆಲ್ಲ ಏನಿಲ್ಲ, ಅದ್ ಹೆಂಗ್ ಸಾಕ್ಬೇಕು ಅದ್ ನೋಡ್ಕೊಂಡು ಸಾಕೊಳ್ಳಿ. ಸಂಜೆ ವಾಕಿಂಗ್ ಕರ್ಕೊಂಡೋಗಿ, ಬೆಳಗ್ಗೆ ಕರ್ಕೊಂಡೋಗಿ, ಅವಾಗ ಅದು ಇದಾಗತ್ತೆ. ಬೆಲ್ಟ್ ಹಾಕೊಂಡು ನೀಟಾಗಿ ಸಂಜೆ ಮತ್ತೆ ಬೆಳಗ್ಗೆ ನೀವು ವಾಕಿಂಗ್ ಕರ್ಕೊಂಡು ಹೋದ್ರೆ
ಅದು ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ, ಆಮೇಲೆ ನಿಮ್ ಜೊತೆ ಆರಾಮಾಗಿರುತ್ತೆ. ಹಾ ಏನು ಮಾಡದೇ ಇದ್ದಾಗ ಆ ರೀತಿ ಕೋಪದಿಂದ ಕಚ್ಚಿದೆ ಅಷ್ಟೇ. ಇಲ್ಲ, ಈಗ ಡೈಲಿ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಸರ್ ನಾವು. ಬೆಳಿಗ್ಗೆ ಒಂದ್ಸತಿ ½ ಬೆಳಗ್ಗೆ, ಸಂಜೆ ಒಂದ್ಸತಿ ½ ಮತ್ತೆ ಮಧ್ಯ ಒಂದ್ಸತಿ ಇದ್ದಾಗ ಕರ್ಕೊಂಡು ಹೋಗ್ತೀವಿ. ನಾನು ಒಂದೊಂದ್ಸತಿ ಕರ್ಕೊಂಡು ಹೋಗ್ತಿದ್ದೆ. ಈಗ ಶನಿವಾರದಿಂದ ನನಗ್ ಭಯ ಸ್ವಲ್ಪ ಅದನ್ನ ಕರ್ಕೊಂಡು ಹೋಗಕ್ಕೆ. ಈ ತರ ಬಾಯಿ ಹಾಕ್ಬಿಟ್ಟಿರೋದ್ರಿಂದ ಅದು ಸ್ವಲ್ಪ ದೊಡ್ಡ ನಾಯಿ ಅದು. ನನ್ಗೆ ಅದು ಒಳಗಡೆ ಮಾಂಸ ಬರಂಗ್ ಕಚ್ಬಿಟ್ಟಿದೆ ಅದು ಸ್ವಲ್ಪ ಪಸ್ ಬೇರೆ ಆಗ್ಬಿಟ್ಟಿದೆ. ಕೈ ಎತ್ತಕ್ಕಾಗ್ತಿಲ್ಲ ನನ್ಗೆ ಇನ್ನೂನು. ಸರ್ ಅದಕ್ಕೆಲ್ಲ ನೀಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ತಗೊಂತೀನಿ. ಬೇರೆದೆಲ್ಲ ಏನ್ ಸಮಸ್ಯೆ ಇಲ್ಲ. ಇನ್ನು ಅದ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ನೀವು ವೆಟರ್ನರಿ ಡಾಕ್ಟರ್ನ ಕೇಳ್ತೀನಿ. ಅದನ್ನೆಲ್ಲ ಮಾಡ್ತಿದೀವಿ. ಮಾಡಿ. ಇದು ಅಂದ್ರೆ ನಾನ್ ಜನಕ್ಕೆ ಸ್ವಲ್ಪ ಅರಿವು ಮೂಡಿಸಿ. ಏನಕ್ಕಂದ್ರೆ ಎಲ್ಲಾರು ನಾಯಿ ಕಚ್ಬಾರ್ದು, ಶನಿ ಎತ್ತುತ್ತೆ ಅಂತ ಹೇಳಿ ನನಗೆ ನಾನ್ ಅದನ್ನೂ ಹೇಳ್ತಾ ಇದೀನಿ. ಈಗ ನಿಮ್ದು ಇದೇ ಆಡಿಯೋ ಹಾಕಿ ವಿಡಿಯೋ ಮಾಡ್ತೀನಿ. ಅದನ್ನೇ ಹೇಳ್ತಾರೆ, ನನ್ನಲ್ಲಿರೋ ನೆಗೆಟಿವ್ ಅದ್ ತಗೊಂಡಿರ್ಬೋದು ಪಾಪ. ಹೌದೌದು, ಆತರ ಏನಿಲ್ಲ, ಯಾವ್ದು ಏನಾಗಲ್ಲ, ಸಹಜವಾಗಿರುತ್ತೆ. ಅವೆಲ್ಲ ಹಿಂದಿನ ಕಾಲದಲ್ಲಿ ಹೇಳೋರು. ಹಾ, ಡೋಂಟ್ ವರಿ, ಖುಷಿಯಾಗಿರಿ. ಆಯ್ತು, ಒಂದ್ ವಿಡಿಯೋ ಮಾಡಾಕ್ತೀನಿ. ಓಕೆ, ಥ್ಯಾಂಕ್ ಯು.